Hi, good morning to all of you. So, I would like to welcome you for today's online class. ಸೊ ನಿನ್ನೆ ಒಂದು ಕ್ಲಾಸ್ನಲ್ಲಿ ನಿಮಗೆ ನಾನು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಪಾರ್ಟನ್ನು ನಿಮಗೆ ಹೇಳಿದ್ದೆ. ಅಂದರೆ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಅಬೌಟ್ ಮೈ ಸೆಲ್ಫ್ ಆ್ಯಂಡ್ a little bit I have told or I have explained little bit about how to learn in the PUC education and what is the difference between this high school studies and PU studies. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಿಮಗೆ ಪಿ ಯುನಲ್ಲಿ ಯಾವ ರೀತಿ ಓದಬೇಕು, ಹೇಗಿರಬೇಕು, ಸೊ ಇದ್ರ ಬಗ್ಗೆ ಪಿ ಯು ಸಿನಲ್ಲಿ ಹೇಗೆ ಓದಬೇಕು, ಬರೀಬೇಕು, ಸೊ ಯಾವ ರೀತಿ ಓದಬೇಕು, ನಿಮ್ಮ ಒಂದು ಗೋಲನ್ನು ರೀಚ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋಕಸ್ ಯಾವ ರೀತಿ ಇರಬೇಕು ನಿಮ್ಮ ಸ್ಟಡೀಸ್ ಮೇಲೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಟ್ಟಿದ್ದೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಕಾಲೇಜ್ ವಾತಾವರಣದಲ್ಲಿ ಹೇಗಿರಬೇಕು, ಅಂದರೆ ನಮ್ಮ ಕಾಲೇಜ್ನಲ್ಲಿ ಯಾವ ರೀತಿ ಇರಬೇಕು, ಮತ್ತು ನೀವು ಹೈಸ್ಕೂಲು ಮತ್ತು ಇಲ್ಲಿ ಪಿ ಯು ಸಿ ಅಂತಕ್ಕೆ ಬಂದಿದ್ದೀರಿ, ಹೈಸ್ಕೂಲ್ಗೂ ಮತ್ತು ಇಲ್ಲಿಗೂ ಏನು ಡಿಫ್ರೆನ್ಸ್ ಬರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದಾದಮೇಲೆ ನಿಮಗೆ ನನ್ನ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆ ಅದ್ರ ಬಗ್ಗೆ ಫಸ್ಟು ಕೆಮಿಸ್ಟ್ರಿ ಸಿಲೆಬಸ್ಸು ಹೇಗಿದೆ ಅಂತ ನಿಮಗೆ ತಿಳಿಸಿ, ಆ್ಯಂಡ್ ಫೈನಲಿ ಇನ್ ದ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಐ ವುಡ್ ಲೈಕ್ ಟು ಗೋ ವಿತ್ ಮೈ ಬ್ರಿಡ್ಜ್ ಕೋರ್ಸ್ ಮುಖಾಂತರ ನಿಮಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಸೊ ಈಗ ನೀವು ಎಸ್ಟರ್ಡೇ ನಾನು ಹೇಳ್ದಂಗೆ ಪಿ ಯು ಸಿಗೆ ಸೈನ್ಸ್ ಕಾಂಬಿನೇಷನ್ನ ತೊಗೊಂಡು ಬಂದಿದ್ದೀರಿ. ಸೊ ಯಾವ ರೀತಿ ನೀವು ಫೋಕಸ್ ಆಗಿರಬೇಕು ಅಂತಲೂ ಹೇಳಿದ್ದೀನಿ. ಈಗ ನೀವು ಫಸ್ಟ್ ಪಿ ಯು ಸಿ ಬಂದಿದ್ದೀರಿ ಮತ್ತು SSLC ಮುಗಿಸ್ಕೊಂಡು ಹೈಸ್ಕೂಲ್ ಸ್ಟಡೀಸನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀರಿ. ಹೈಸ್ಕೂಲ್ ಲೆವೆಲ್ನಲ್ಲಿ ತಗೊಂಡಾಗ ಪಿ ಯು ಎಜುಕೇಷನ್ಗೂ ಮತ್ತು ಹೈಸ್ಕೂಲ್ ಎಜುಕೇಷನ್ಗೂ ದೆರ್ ಈಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ನಿಮಗೆ ಗೊತ್ತಿದೆ, ಒಂದು ಹೈಸ್ಕೂಲ್ ಸ್ಟಡೀಸ್ ಅಂತ ಬಂದಾಗ ಆಫ್ಟರ್ ದ ಪ್ರೈಮರಿ ಆ್ಯಂಡ್ ದ ಪೋಸ್ಟ್ ಪ್ರೈಮರಿ ಕ್ಲಾಸಸ್ ಆದಮೇಲೆ ಹೈಸ್ಕೂಲ್ ಲೆವೆಲ್ನಲ್ಲಿ ಏನೋ ಒಂದು ತುಂಟಾಟ ಆಡಿಕೊಂಡು, ಹುಡುಗಾಟ ಆಡಿಕೊಂಡು, ಎಂಜಾಯ್ ಮಾಡಿಕೊಂಡು, ಆಟ ಗೀಟ ಆಡಿಕೊಂಡು ಎಲ್ಲ ಮಾಡಿಕೊಂಡು ಬರ್ತಾಯಿದ್ರಿ. ಸೊ ನಿಮ್ಮ ಮಧ್ಯೆ ಫ್ರೆಂಡ್ಸ್ಗಳ ಜೊತೆಗೆ ಗಲಾಟೆ ಮಾಡ್ಕೊಳ್ಳೋದು, ಅಂದರೆ ಸುಮ್ಮನೆ ಫನ್ನಿಲಿ ನೀವು ಗಲಾಟೆ ಮಾಡೋದು, ಒಬ್ಬನಿಗೆ ಹೊಡೆಯೋದು, ಈ ಥರ ಎಲ್ಲ ಒಂಥರ ಚೇಷ್ಟೆ ಮಾಡಿಕೊಂಡು ಹೈಸ್ಕೂಲ್ನಲ್ಲಿ ಬಂದ್ರಿ, ಎಂಜಾಯ್ ಮಾಡ್ಕೊಂಡು ಬಂದ್ರಿ. ಅಲ್ಲಿ ಓದಬೇಕಾದ್ರೆ ಹೆಂಗೆ ಓದ್ತಾಯಿದ್ರಿ ಅನ್ನೋದು ನಾವು ಹೈಸ್ಕೂಲ್ನ ನಾವು ದಾಟಿ ಬಂದಿರೋದ್ರಿಂದ ನನಗೂ ಸ್ವಲ್ಪ ಗೊತ್ತಿದೆ. ಅಂದರೆ ನನಗೂ ಗೊತ್ತಿದೆ ಹೇಗೆ ಮಾಡ್ತಾಯಿದ್ವಿ ಅಂತಂದರೆ, ಸೊ ಪಾಠ ಓದ್ತಾಯಿದ್ವಿ, ಎಲ್ಲ ಸಬ್ಜೆಕ್ಟ್ಸನ್ನು ಒಟ್ಟಿಗೆ ತೊಗೊಂಡು ಅಲ್ಲಿ ಪಾಠ ಮಾಡೋರು, ಪಾಠ ಮಾಡಿ ಅದಕ್ಕೆ ನೋಟ್ಸ್ ಕೊಡೋರು, ಮತ್ತು ಕನ್ನಡದಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಓದಿಸ್ತಾಯಿದ್ರು. ನಾವೇನು ಮಾಡ್ತಾಯಿದ್ವಿ, ಮೋಸ್ಟ್ ಆಫ್ ಆಲ್ ಆಫ್ ಅಸ್, ಸೊ ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿದಂಗೆ ನೀವೆಲ್ಲರೂ ಯಾವ ರೀತಿ ಓದ್ತಾಯಿದ್ರಿ ಇಲ್ಲಿ ಅಂತಂದರೆ, ಸೊ ಮಕ್ಕಿ ಅಂದರೆ ಗಟ್ಟೊಡೆಯೋದು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಗಟ್ಟೊಡೆದು ಓದ್ಕೊಳ್ತಾ ಇದ್ವಿ. ಎಕ್ಸಾಮು ಬಂದು ಬರೆದ್ಬಿಟ್ಟು ಅದನ್ನ ಓದ್ಕೊಂಡು ಅದೆಲ್ಲ ಮರ್ತೋಗ್ಬಿಟ್ಟು, ಅಂದರೆ ಗಟ್ಟೊಡೆದು ಅದು ನೆನಪಲ್ಲಿರೋದು ಬಂದು ಎಕ್ಸಾಮಲ್ಲಿ ಬರೆಯೋದು, ಎಕ್ಸಾಮಲ್ಲಿ ಬರೆದು ಆಚೆ ಹೋದ್ಮೇಲೆ ಒಂದು 2 ದಿನ 3 ದಿನ ಕಳೆದ್ಮೇಲೆ ನಾವು ಓದಿರೋದೆಲ್ಲ ಮರ್ತೋಗೋದು. ಅಂದರೆ ಈ ಥರ ನಾವು ಓದ್ಕೊಂಬಂದಿರೋದು ಹೆಂಗೆ ಅಂತಂದರೆ, ಬೈ ಹಾರ್ಟ್ ಮಾಡಿ ಓದಿದ್ದೀವಿ, ಯಾವುದೇ ಸಬ್ಜೆಕ್ಟು ಅಂತಲ್ಲ. ಸೊ ಒಂದಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ, ನೀವು ಮ್ಯಾಥ್ಮೆಟಿಕ್ಸಲ್ಲಿ ಒಂದಷ್ಟು ಪ್ರಾಕ್ಟೀಸ್ ಮಾಡಿರ್ಬೋದೇ ಹೊರತು ಐ ಥಿಂಕ್ ಯು ಡಿಡೆಂಟ್ ವರ್ಕ್ ಆರ್ ಯು ಡಿಡೆಂಟ್ ಪ್ರಾಕ್ಟೀಸ್ ಎನಿ ಅದರ್ ಸಬ್ಜೆಕ್ಟ್ಸ್ ಅದರ್ ದ್ಯಾನ್ ದಿಸ್ ಮ್ಯಾಥ್ಮೆಟಿಕ್ಸ್ ಒಂದನ್ನು ಬಿಟ್ಟು ಬೇರೆದಕ್ಕೆ ನೀವು ರೈಟಿಂಗ್ ಪ್ರಾಕ್ಟೀಸನ್ನು ನೀವು ಮಾಡಿರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಜಸ್ಟ್ ಬೈ ಹಾರ್ಟ್ ಮಾಡಿ ಓದ್ಕೊಂಬಂದು ಅದನ್ನು ಬರೆದು ಹಾಗೆ ಹೋಗಿರ್ತೀರಿ. ಬಟ್ ಅದೇ ಇಲ್ಲಿ ವರ್ಕೌಟ್ ಆಗುತ್ತಾ? ಪಿ ಯು ಸಿ ಎಜುಕೇಷನಲ್ಲಿ ಅದೇ ವರ್ಕೌಟ್ ಆಗುತ್ತಾ ಅಂತಂದರೆ, ಸೊ 100% ಇಟ್ ವೋಂಟ್ ಅಂತಂದರೆ, ಇದು ನೀವು ಏನು ಬೈ ಹಾರ್ಟ್ ಮಾಡಿಕೊಂಡು ಓದ್ಕೊಂಬಂದಿದ್ರಿ ಅದು ಇಲ್ಲಿ ಪಿ ಯು ಸಿ ಹಂತದಲ್ಲಿ ನಿಮಗೆ ಅದು ನಡೆಯೋದಿಲ್ಲ. ಸೊ ಪಿ ಯು ಸಿ ಹಂತದಲ್ಲಿ ನೀವು ಓದಬೇಕು ಅಂತಂದರೆ, ಸೊ ಅರ್ಥ ಮಾಡಿಕೊಂಡು ಓದಬೇಕಾಗಿರುತ್ತೆ.
ನೀವೇನು ಓದ್ತೀರಿ, ನೀವೇನು ಕಾನ್ಸೆಪ್ಟನ್ನು ಫೋಕಸ್ ಮಾಡ್ತೀರಿ ಅಥವಾ ಯಾವುದ್ರ ಬಗ್ಗೆ ಓದ್ತಾ ಇದ್ದೀರಿ, ಅದನ್ನು ನೀವು ಯಾವ ರೀತಿ ಓದಬೇಕು ಅಂತಂದರೆ ನಿಮ್ಮ ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಓದಬೇಕಾಗತ್ತೆ. ಅಂದರೆ ಅದು ನಿಮ್ಮ ಮೈಂಡಲ್ಲಿ ಅದು ರಿಜಿಸ್ಟರ್ ಆಗಬೇಕು. ದಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಇನ್ ಯುವರ್ ಮೈಂಡ್. ಆ ರಿಜಿಸ್ಟರ್ ಆದಮೇಲೆ ಮತ್ತೆ ಅದನ್ನು ನೀವು ರೀಕಾಲ್ ಮಾಡಬೇಕು. ರೀಕಾಲ್ ಮಾಡೋದಕ್ಕೆ ಏನು ಮಾಡ್ತೀರಿ? ರೈಟಿಂಗ್ ಪ್ರಾಕ್ಟೀಸ್. ಬರೆದು ಪ್ರಾಕ್ಟೀಸ್ ಮಾಡಿ. ಮತ್ತೆ ನೀವು ಬರಿತಾ ಇದ್ದಂಗೆ ಮತ್ತೆ ಅದು ಇನ್ನೊಂದು ರಿಪೀಟೆಡ್ಲಿ ಅದು ರಿಜಿಸ್ಟರ್ ಆಗುತ್ತೆ ಮೈಂಡಲ್ಲಿ. ಸೊ ಈ ರೀತಿ ಓದಬೇಕು, ಬರೀಬೇಕು. ಸೊ ಬೈ ಹಾರ್ಟ್ ಮಾಡೋದಲ್ಲ, ಅರ್ಥ ಮಾಡ್ಕೊಂಡು ಓದಬೇಕು. ಈಗ ಅರ್ಥ ಮಾಡ್ಕೊಂಡು ಓದಬೇಕು ಅಂತ ಅಂದಾಗ ನೀವು ಹೇಗೆ ಓದಬೇಕು ಅಂತಂದರೆ, ಸೊ ಹೈಸ್ಕೂಲ್ನಲ್ಲಿ ನಾವು ಪಾಸ್ ಮಾಡಬೇಕಲ್ಲಪ್ಪ ಅಂತ ನಾವು ಬೈ ಹಾರ್ಟ್ ಮಾಡ್ಕೊಂಡು ಓದ್ತಾ ಇದ್ವಿ. ಸೊ ನಾನು ಹೇಳೋ ಪ್ರಕಾರ ಬೈ ಹಾರ್ಟ್ ಮಾಡೋದು, ನಾವು ಏನು ಓದ್ತೀವಿ ಬೈ ಹಾರ್ಟ್ ಮಾಡಿಕೊಂಡು, ಅದು ಒಂದು ಸ್ವಲ್ಪ ಕಷ್ಟಪಟ್ಕೊಂಡು ಓದ್ತೀವಿ. ಬೈ ಹಾರ್ಟ್ ಮಾಡೋದಂದರೆ ಹಂಗೆ ಒಂದು ಕಷ್ಟಪಟ್ಕೊಂಡು ಓದೋವಂಥದ್ದು, ಕಷ್ಟಪಟ್ಕೊಂಡು ಬೈ ಹಾರ್ಟ್ ಮಾಡ್ಕೊಂಡು ಹೋಗೋವಂಥದ್ದು. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಅಂತಂದರೆ ಯಾವ ರೀತಿ ಓದಬೇಕು ಅಂತಂದರೆ, ಯಾವಾಗ ಅರ್ಥ ಆಗುತ್ತೆ ನಮಗೆ ಸಬ್ಜೆಕ್ಟು ಅಂತಂದರೆ, ನಾವು ಇಷ್ಟಪಟ್ಟು ಓದಿದಾಗ. ಇಫ್ ಯು ಕ್ಯಾನ್ ರೀಡ್ ವಿತ್ ಅವರ್ ಓನ್ ಡಿಸೈರ್, ವಿತ್ ಅವರ್ ಓನ್ ಸೆಲ್ಫ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟಿಂದ ನಾವು ಓದಿದರೆ, ಖುಷಿಯಿಂದ ಓದಿದ್ರೆ, ಇಷ್ಟಪಟ್ಟು ಓದಿದ್ರೆ, ಅವಾಗೇನಾಗುತ್ತೆ, ಅದು ನಮ್ಗೆ ಈಸಿಲಿ ಅದು ಮೈಂಡಿಗೆ ಎಳೆಯುತ್ತೆ, ಅಂದರೆ ಅರ್ಥ ಆಗುತ್ತೆ. ಕೆಲವೊಂದು ಕೆಲಸಗಳನ್ನ ನೀವು ಕೂಡ ಇಷ್ಟಪಟ್ಟು ಮಾಡ್ತೀರಿ. ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮ ಬಾಯ್ಸ್ ಇರ್ತಾರೆ, ಹುಡುಗರು ಯಾವುದೋ ಒಂದು ಗೇಮ್ ಆಡಬೇಕು ಅಂತಂದಾಗ ಅವರು ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ಆಟ ಆಡ್ತಾರೆ. ಒಂದು ಕ್ರಿಕೆಟ್ ಆಡೋದಿರ್ಬೋದು, ಸೊ ಹಳ್ಳಿಗಳಲ್ಲಿ ಆಟ ಆಡೋಂಥ ಆಟಗಳಿರ್ಬೋದು, ಎಲ್ಲ ಆಟಗಳನ್ನ ಅವರು ತುಂಬ ಖುಷಿಯಿಂದ ಇಷ್ಟಪಟ್ಟು ಆಟ ಆಡ್ತಾರೆ. ಸೊ ಅದನ್ನು ಎಂಜಾಯ್ ಮಾಡ್ತಾರೆ. ನೋಡಿ, ಅವ್ರು ಇಷ್ಟಪಟ್ಟು ಮಾಡೋವಂಥ ಕೆಲಸದಲ್ಲಿ, ಸೊ ಪ್ರತಿ ಕೆಲಸದಲ್ಲೂ ಅವ್ರಿಗೆ ಎಂಜಾಯ್ಮೆಂಟ್ ಸಿಗುತ್ತೆ, ಅಂದರೆ ತೃಪ್ತಿ ಸಿಗುತ್ತೆ, ಖುಷಿ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಅದೇ ಥರ ನಾವು ಓದಬೇಕಾದ್ರೆ ಸೊ ಇಷ್ಟಪಟ್ಟೇ ಓದಬೇಕು. ಇಷ್ಟಪಟ್ಟು ಓದ್ಕೊಂಡಾಗ ನಮಗೆ ಅದು ಖುಷಿ ಆಗುತ್ತೆ, ಖುಷಿಯಿಂದ ಅರ್ಥ ಆಗುತ್ತೆ, ಅರ್ಥ ಆಗಿದ್ದು ಮನಸ್ಸಿಗೆ ಇಳಿಯುತ್ತೆ, ಮನಸ್ಸಿಗೆ ಇಳಿದದ್ದು ಮನಸ್ಸಿನಲ್ಲೇ ಉಳ್ಕೊಳ್ಳುತ್ತೆ, ಆಚೆ ಬರೋದಿಲ್ಲ. ಸೊ ಎಸ್ಪೆಷಲಿ ನನ್ನ ಸಬ್ಜೆಕ್ಟು ಕೆಮಿಸ್ಟ್ರಿ ಅಂತ ಬಂದಾಗ, ಸೊ ಮೊದಲೇ ಹೇಳ್ತೀನಿ, ಈ ಕೆಮಿಸ್ಟ್ರಿ ಏನಿದೆ, ಕೆಮಿಸ್ಟ್ರಿ ಈಸ್ ಎ ಹೈಲಿ ವೋಲಟಲೈಸ್ಡ್ ಸಬ್ಜೆಕ್ಟ್ ಅಂತ ಹೇಳ್ತಾನೆ. ಅಂದರೆ ಈ ಕಡೆಯಿಂದ ಓದ್ಕೊಂಡೋಗಿದ್ದು ಆ ಕಡೆಯಿಂದ ಮರ್ತೋಗುತ್ತೆ. ಬಲಗಿವಿಗೆ ಬಿದ್ದಿದ್ದು ಎಡಗಿವಿಗೆ ಗೊತ್ತಾಗೋದಿಲ್ಲ, ಅಥವಾ ಎಡಗಿವಿಗೆ ಬಿದ್ದಿದ್ದು ಬಲಗಿವಿಗೆ ಗೊತ್ತಾಗೋದಿಲ್ಲ. ಎರಡೂ ಕಿವಿ ಕೇಳಿಸ್ಕೊಂಡಿದ್ರು ಅದು ನಾಲ್ಗೆಗೆ ಬರೋದಿಲ್ಲ. ಸೊ ನಾಲ್ಗೆಗೆ ಬರದೇ ಇದ್ದರೆ ನಾವು ಹೇಳೋಕ್ಕಾಗೋದಿಲ್ಲ. ಹಾಗೆ ಸೊ ಲೈಕ್ ದಟ್ ಕೆಮಿಸ್ಟ್ರಿ ಅಂತಂದರೆ ಇಟ್ ಈಸ್ ಹೈಲಿ ವೋಲಟೈಲ್ ಸಬ್ಜೆಕ್ಟ್. ವೋಲಟೈಲ್ ಅಂತಂದರೆ, ಈಗ ನೀರು ಆವಿ ಆಗುತ್ತಲ್ಲ, ವೋಲಟೈಲ್ ಅಂದರೆ ಆವಿ ಆಗೋದು ಅಂತ ಅರ್ಥ. ಸೊ ನಾವು ಎಷ್ಟೇ ಎಷ್ಟೇ ಡೆಪ್ತಲ್ಲಿ ತೊಗೊಂಡ್ರೂ ಕೂಡ ಅದೇನಾಗುತ್ತೆ, ಆವಿ ಆಗಿಬಿಡುತ್ತೆ, ವೋಲಟೈಲೈಸೇಷನ್ ಆಗೋಗುತ್ತೆ. ಸೊ ಈ ಥರ. ಸೊ ಅದರಿಂದ ಈ ಕೆಮಿಸ್ಟ್ರಿ ಅಂತ ನಾನು ಹೇಳ್ತೀನಿ. ಸೊ ಅದೇ ಥರ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಸೊ ನಾವು ಆ ರೀತಿ ಬೈ ಹಾರ್ಟ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಓದಿದಾಗ ಅದು ವೋಲಟೈಲ್ ಆಗಿಬಿಡುತ್ತೆ ಅದು. ಸೊ ಆ ಥರ ವೋಲಟೈಲ್ ಕಂಡೀಷನಲ್ಲಿ ನಾವು ಓದಬಾರ್ದು. ಇನ್ಯಾವ ರೀತಿ ಓದಬೇಕು? ನಾನು ಆಲ್ರೆಡಿ ಹೇಳ್ದಂಗೆ ಇಷ್ಟಪಟ್ಟು ಖುಷಿಯಿಂದ ಓದಿದ್ರೆ ನಮಗೆ ಅದು ಅರ್ಥ ಆಗುತ್ತೆ, ಮೈಂಡಲ್ಲಿ ರಿಜಿಸ್ಟರ್ ಆಗಿ ನಾವು ಅದನ್ನು ಹಾಗೇ ನಾವು ಲಾಕ್ ಮಾಡಿ ಇಟ್ಕೊಬೋದು. ಸೊ ಈ ರೀತಿ ನೀವು ಓದಬೇಕಾಗತ್ತೆ. ಸೊ ಅದರಿಂದ ನೀವೇನೇ ಓದ್ತೀರಿ ಅಥವಾ ನೀವೇನೇ ಕೆಲಸ ಮಾಡೋದನ್ನು ಕೂಡ ಅದನ್ನು ಇಷ್ಟಪಟ್ಟು ಮಾಡಿ, ಖುಷಿಯಿಂದ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಅಡ್ವೈಸ್ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಮಾಡಿಬಿಟ್ರೆ ಯು ಕ್ಯಾನ್ ಡೂ ವಂಡರ್ಸ್. ನಾನು ನೆನ್ನೆ ಹೇಳ್ದಂಗೆ, ಸೊ ನಮ್ಮ ಗೋಲ್ ಏನಿದೆ ಅದನ್ನು ಸೊ ವೆರಿ ಈಸಿಲಿ ವಿ ಕ್ಯಾನ್ ಏಬಲ್ ಟು ರೀಚ್. ಸೊ ವಿತ್ ಅವರ್ ಗ್ರೇಟ್ ಎಫರ್ಟ್, ವಿತ್ ಅವರ್ ಗ್ರೇಟ್ ನಾಲೆಡ್ಜ್. ಸೊ ದೇರ್ಫೋರ್ ಇವಾಗ ನಮಗೆ ನಾಲೆಡ್ಜ್ ಬೇಕು ಅಂತಂದರೆ ನಾವು ಓದಬೇಕು. ಸೊ ದಟ್ಸ್ ಓನ್ಲಿ ದ ವೇ ಟು ಗೇನ್ ದ ನಾಲೆಡ್ಜ್. ಸೊ ಇದೇನಂತಂದರೆ PUC ಅಂತ ನಿಮ್ಮ ಮುಂದಿನ ಒಂದು ಎಜುಕೇಷನ್ ಇರ್ಬೋದು, ಆಫ್ಟರ್ ಕಂಪ್ಲೀಟಿಂಗ್ ಯುವರ್ PUC ಎಜುಕೇಷನ್ ಇರ್ಬೋದು. ಸೊ ಇದೊಂದು PUC 2 ವರ್ಷ, ನೆಕ್ಸ್ಟು ಡಿಗ್ರಿ ಒಂದು 3 ವರ್ಷ, ನೆಕ್ಸ್ಟು ಪೋಸ್ಟ್ ಡಿಗ್ರಿ ಒಂದು 2 ವರ್ಷ ಅಂತ ತೊಗೊಂಡ್ರೆ ನೀವೇನು ಮಾಡಬೇಕು? ಇವಾಗ ನಿಮ್ಮ ಒಂದು ಲೈಫು, ನಿಮ್ಮ ಒಂದು ಫ್ಯೂಚರು ಒಂದು ಬ್ರಿಲಿಯಂಟ್ ಆಗಿರಬೇಕು, ಎಕ್ಸಲೆಂಟ್ ಆಗಿರಬೇಕು ಅಂತಂದರೆ ಯು ಹ್ಯಾವ್ ಟು ಕೀಪ್ ಯುವರ್ 5 years ಆಫ್ ಟೈಮ್. ಅಂದರೆ PUC 2, ಡಿಗ್ರಿ 3, ಆಮೇಲೆ 2, ಒಟ್ಟು ಒಂದು 7 years. ಇಲ್ಲಿಂದ ಮುಂದೆ ಒಂದು 7 years
ಸೊ ನೀವೇನು ಮಾಡಬೇಕು ಅಂತಲೇ ನಿಮ್ಮ 7 ಇಯರ್ಸ್ ಆಫ್ ಟೈಮನ್ನು ನಿಮ್ಮ ಸ್ಟಡೀಸ್ಗೆ ಅದನ್ನು ನೀವು ರಿಸರ್ವ್ ಮಾಡಬೇಕು. ಆಟ ಆಡಬೇಡಿ ಅಂತ ಹೇಳೋದಿಲ್ಲ. ಖುಷಿ ಪಡಿ, ಎಂಜಾಯ್ ಮಾಡಿ, ಟೈಮ್ ಬೇರೆ ಥರನೂ ಸ್ಪೆಂಡ್ ಮಾಡಿ, ಇನ್ ಅ ರೈಟ್ ಮ್ಯಾನರ್, ಇನ್ ಅ ರೈಟ್ ವೇನಲ್ಲಿ ಎಂಜಾಯ್ ಮಾಡಿ. ಆಟ ಆಡಬೇಕು, ಸೊ ಸ್ವಲ್ಪ ಅದಕ್ಕೊಂದು ಟೈಮ್ಸ್, ಅದಕ್ಕೊಂದು ಏನೋ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಅಂತ ಹೇಳುತ್ತೆ. ಒಂದು ಅರ್ಧ 1 ಅವರ್ ಆಟ ಆಡಿ ದಿನಕ್ಕೆ. ಸೊ ಅದು ನಮಗೆ ಒಂದಷ್ಟು ರಿಲ್ಯಾಕ್ಸನ್ನು ಮಾಡುತ್ತೆ ಅದು. ಸೊ ಅದನ್ನು ಬಿಟ್ಬಿಟ್ಟು ಈಗ ಕಾಲೇಜ್ ಮುಗಿಸ್ಕೊಂಡು ಹೋದ ತಕ್ಷಣ ಬೆಳಗ್ಗೆ ಸಂಜೆ ಒಂದು 4 ಗಂಟೆಯಿಂದ 7 ಗಂಟೆವರೆಗೂ ಆಟ ಆಡ್ತಾನೆ ಕೂತ್ಕೊಳ್ಳೋದಲ್ಲ. ಸೊ ಆವಾಗ ನಿಮ್ಮ ಸ್ಟಡೀಸ್ ಕಡೆಗೆ ಫೋಕಸ್ ಸಿಗೋದಿಲ್ಲ. ಸೊ ಅದರಿಂದ ನಾವು ಆಟ ಆಡಬೇಕು, ಎಲ್ಲನೂ ಮಾಡಬೇಕು, ಎಲ್ಲದರಲ್ಲೂ ಎಂಗೇಜ್ ಆಗಬೇಕು, ಬಟ್ ಅದಕ್ಕೆ ಟೈಮ್ ಲಿಮಿಟ್ ಇರಬೇಕು. ಬಟ್ ಸ್ಟಡೀಸ್ಗೆ ದೇ ಶುಡ್ ನಾಟ್ ಬಿ ಎನಿ ಟೈಮ್ ಲಿಮಿಟ್. ನೀವು ಟೈಮನ್ನು ಲಿಮಿಟ್ ಕೊಡಬಾರ್ದು ಯಾವುದಕ್ಕೆ, ನಿಮ್ಮ ಸ್ಟಡೀಸ್ಗೆ. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಸ್ವಲ್ಪ ಡಿಸ್ಟರ್ಬ್ ಆಯಿತು. ಸೊ ಹಾಗೆ ನಮ್ಮ ಸ್ಟಡೀಸ್ ಕಡೆಗೆ ಸ್ವಲ್ಪ ಜಾಸ್ತಿ ಟೈಮನ್ನು ಕೊಡಬೇಕು. ವಿ ನೀಡ್ ಟು ಸ್ಪೆಂಡ್ ಅವರ್ ಟೈಮ್ ಮಚ್ ಫಾರ್ ಅವರ್ ಸ್ಟಡೀಸ್. ಸೊ ಆ ರೀತಿ ನಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಯು ಹ್ಯಾವ್ ಟು ರಿಸರ್ವ್ ಯುವರ್ 7 ಇಯರ್ಸ್ ಆಫ್ ಟೈಮ್, 5 to 7 ಇಯರ್ಸ್ ಆಫ್ ಟೈಮ್ ಸ್ಟ್ರಿಕ್ಟ್ಲಿ ಫಾರ್ ಯುವರ್ ಸ್ಟಡೀಸ್. ಸೊ ಇಷ್ಟನ್ನು ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ನಿಮಗೆ ಒಂದು ಉಜ್ವಲವಾದ ಭವಿಷ್ಯ, ಒಂದು ಬ್ರೈಟ್ ಫ್ಯೂಚರ್ ನಿಮಗೆ ಮುಂದೆ ಇದ್ದೇ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟನ್ನು ಹೇಳ್ತಾ, ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ PUC ಎಜುಕೇಷನ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಇವಾಗ ನಾನು ನಮ್ಮ ಕೆಮಿಸ್ಟ್ರಿ ಸಿಲೆಬಸ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆ್ಯಸ್ ಯು ಆಲ್ ನೋ, ನೀವು ಇಲ್ಲಿ ಸೈನ್ಸ್ ಕಾಂಬಿನೇಷನ್ನ ತೊಗೊಂಡಿದ್ದೀರಿ. ಸೈನ್ಸ್ ಕಾಂಬಿನೇಷನ್ ಅಂತ ಬಂದಾಗ ಇಲ್ಲಿ ಒಂದಷ್ಟು ಸಬ್ಜೆಕ್ಟ್ಗಳನ್ನ ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನನ್ನ ಸಬ್ಜೆಕ್ಟ್ ಬಂದು ಕೆಮಿಸ್ಟ್ರಿ. ಸೊ ಅಪಾರ್ಟ್ ಫ್ರಮ್ ದಿಸ್ ಕೆಮಿಸ್ಟ್ರಿ ನೀವೇನು ಮಾಡ್ತೀರಿ, ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಇಯರ್ ಕನ್ನಡನ ಸ್ಟಡಿ ಮಾಡ್ತೀರಿ, ಇಂಗ್ಲೀಷನ್ನು ಸ್ಟಡಿ ಮಾಡ್ತೀರಿ. ಅದಾದಮೇಲೆ ಕೋರ್ ಸಬ್ಜೆಕ್ಟ್ ಅಂತ ಒಂದು ಫಿಸಿಕ್ಸನ್ನು ಸ್ಟಡಿ ಮಾಡ್ತೀರಿ. ಆಮೇಲೆ ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಒಟ್ಟು 6 ಸಬ್ಜೆಕ್ಟ್ಸನ್ನು ನೀವಿಲ್ಲಿ ಸ್ಟಡಿ ಮಾಡ್ತಾಯಿದ್ದೀರಿ. ಪ್ರತಿಯೊಂದು ಸಬ್ಜೆಕ್ಟ್ಗೂ ತನ್ನದೇ ಆದಂಥ ಒಂದು ಸ್ಕೋಪ್ ಇದ್ದೇ ಇರುತ್ತೆ. ಅಂದರೆ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ನಾವೇನು ಸ್ಟಡಿ ಮಾಡ್ತೀವಿ ಇಲ್ಲಿ 6 ಸಬ್ಜೆಕ್ಟು. ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್, ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಕೋರ್ ಸಬ್ಜೆಕ್ಟ್ಸ್ ಇರ್ಬೋದು, ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ವಿಚ್ ಕ್ಯಾನ್ ಪ್ಲೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ಆ್ಯಂಡ್ ಈಚ್ ಸಬ್ಜೆಕ್ಟ್ ವಿಚ್ ಹ್ಯಾಸ್ ಎ ಡೆಫಿನೆಟ್ ಸ್ಕೋಪ್, ಒಂದು ತನ್ನದೇ ಆದಂಥ ಒಂದು ಸ್ಕೋಪನ್ನು ಹೊಂದಿದೆ. ಮುಂದೆ ಏನಾದರೂ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಏನಾದರೂ ಮಾಡ್ತೀರಿ ಅಂತ ಅಂದಾಗ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಸಪ್ರೇಟಾಗಿ ಒಂದು ಫಿಸಿಕ್ಸಲ್ಲೇ ಒಂದು MSc ಅಂತ ಮಾಡ್ತೀವಿ, ಕೆಮಿಸ್ಟ್ರಿನಲ್ಲೇ ಒಂದು MSc ಅಂತ ಮಾಡ್ತೀವಿ, ಮ್ಯಾಥಮೆಟಿಕ್ಸಲ್ಲೇ MSc ಮಾಡ್ಬೋದು, ಬಯಾಲಜಿನಲ್ಲಿ MSc ಮಾಡ್ಬೋದು. ಆ್ಯಂಡ್ ಬಯಾಲಜಿ ರಿಲೇಟೆಡ್ ಟು MBBS, ಡಾಕ್ಟರ್ಗೆ ಓದೋದು, ಇಂಜಿನಿಯರಿಂಗ್ಗೆ ಓದೋವಂಥದ್ದು, ಬೇರೆ ಬೇರೆ ಥರ. ಸೊ ಪ್ರತಿಯೊಂದು ಸಬ್ಜೆಕ್ಟು ನಮಗೆ ಇಲ್ಲಿ ತನ್ನದೇ ಆದಂಥ ಒಂದು ಸ್ಕೋಪನ್ನು ಹೊಂದಿರುತ್ತೆ ಅಂತ ಹೇಳ್ತಾ, ಸೊ ಅದರಲ್ಲಿ ನನ್ನ ಸಬ್ಜೆಕ್ಟು. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ದ ರೆಸ್ಟ್ ಆಫ್ ದ ಸಬ್ಜೆಕ್ಟ್ಸ್ ಅಪಾರ್ಟ್ ಫ್ರಮ್ ಮೈ ಸಬ್ಜೆಕ್ಟ್ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿ ಅಂತಂದರೆ ನೀವು ಏನು ಸ್ಟಡಿ ಮಾಡ್ತಾಯಿದ್ದೀರಿ PUCನಲ್ಲಿ, ಇದನ್ನೆಲ್ಲ ನೀವು ಫಸ್ಟ್ ಇಯರ್ನಲ್ಲಿ ಹೈಸ್ಕೂಲ್ ಸ್ಟಡೀಸ್ನಲ್ಲಿ ನೀವು ಸ್ವಲ್ಪ ಕಲ್ತ್ಕೊಂಡು ಬಂದಿದ್ದೀರಿ. ಅಂದರೆ ಇದು ಯಾವುದೂ ಹೊಸ್ತಲ್ಲ ನಿಮಗೆ. ಕನ್ನಡ ಇರ್ಬೋದು, ಕನ್ನಡ ನಿಮ್ಮ ಒಂದು ಮದರ್ ಲ್ಯಾಂಗ್ವೇಜು ಗೊತ್ತೇ ಇರುತ್ತೆ. ಇಂಗ್ಲೀಷ್ ಅದನ್ನು ಸ್ಟಡಿ ಮಾಡ್ಕೊಂಬಂದಿದ್ದೀರಿ, ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆ್ಯಂಡ್ ದ PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅಂತ ಬಂದಾಗ, ಸೊ ಇದನ್ನು ಅಷ್ಟೇ ನೀವು ಒಂದು ಸಬ್ಜೆಕ್ಟಲ್ಲಿ ನೀವು ಇದಿಷ್ಟು 4 ಸಬ್ಜೆಕ್ಟ್ಸನ್ನು ಓದಿದ್ದೀರಿ. ವಿಜ್ಞಾನ ಅಥವಾ ಸೈನ್ಸ್ ಅಂತ ನೀವು ಓದ್ಕೊಂಬಂದಿದ್ದೀರಿ. ಸೊ ಆ ವಿಜ್ಞಾನದ ಒಳಗಡೆ ಸಪ್ರೇಟಾಗಿ ಗಣಿತ ಬೇರೆ ಇತ್ತು, ಮ್ಯಾಥಮೆಟಿಕ್ಸು ನಿಮಗೆ ಅಲ್ಲಿ ಸಪ್ರೇಟ್ ಆಗಿತ್ತು. ಸೈನ್ಸಲ್ಲಿ ನಿಮಗೆ 3 ಬರುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಓದ್ಕೊಂಬಂದಿದ್ದೀರಿ. ಸೊ ಯಾವುದು ನಿಮಗೆ ಹೊಸ್ತಲ್ಲ ಮತ್ತು ಅಲ್ಲಿಗೆ ಕೊನೆಯಲ್ಲ. ಅಂದರೆ ನೀವೇನು ಕಲ್ತ್ಕೊಂಬಂದಿದ್ದೀರಿ ಅದಷ್ಟೇ ಕೊನೆಯಲ್ಲ. ಅಂದರೆ ಇವಾಗ ಏನು ಕಲಿತೀರಿ ಇದೂ ಕೊನೆಯಲ್ಲ, ನೀವು ಕಂಟಿನ್ಯೂ ಮಾಡ್ತಾಯಿದ್ದೀರಿ. ಯು ಆರ್ ಟ್ರಾವೆಲಿಂಗ್ ಇನ್ ದ ಜರ್ನಿ ಆಫ್ ಯುವರ್ ಸ್ಟಡಿ.
ಸೈನ್ಸ್ ಅಂತ ಓದ್ಕೊಂಬರ್ತಾ ಇದ್ದೀರಿ, ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಓದ್ಕೊಂಬರ್ತಾ ಇದ್ದೀರಿ. ಸೊ ಯು ಆರ್ ಇನ್ ದ ಮಿಡಲ್ ವೇ. ಸೊ ಮಧ್ಯದಲ್ಲಿ ಯಾವುದೋ ಒಂದು ದಾರಿನಲ್ಲಿ ಹೋಗ್ತಾ ಇದ್ದೀರಿ. ಇಲ್ಲಿ ಕಲ್ತ್ಕೊಳ್ತಾ ಹೋಗ್ತಾ ಇದ್ದೀರಿ. ಸೊ ದೇಫೋ ನೀವು ಹೈಸ್ಕೂಲ್ನಲ್ಲೇ ಒಂದಷ್ಟು ಇನ್ಫಾರ್ಮೇಷನ್ ಅಥವಾ ಒಂದಷ್ಟು ನಾಲೆಡ್ಜ್ ನಿಮಗೆ ಸೈನ್ಸ್ ಬಗ್ಗೆ ಇದ್ದೇ ಇರುತ್ತೆ. ಅದೇ ಥರ ಕೆಮಿಸ್ಟ್ರಿನಲ್ಲಿ ನೀವು ಓದ್ಕೊಂಬಂದಿದ್ದೀರಿ. ಕೆಮಿಸ್ಟ್ರಿ ಅಂತ ಬಂದಾಗ ಸೊ ನಿಮಗೆ ಗೊತ್ತಿದೆ ಅಥವಾ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಕೆಮಿಸ್ಟ್ರಿ ಅಂತಂದರೆ ಏನು? ಸೊ ಇದನ್ನೆಲ್ಲ ನಿಮಗೆ ಬ್ರಿಡ್ಜ್ ಕೋರ್ಸಲ್ಲಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಕೆಮಿಸ್ಟ್ರಿ ಬಗ್ಗೆ ನೀವು ಸ್ಟಡಿ ಮಾಡ್ಕೊಂಬಂದಿದ್ದೀರಿ. ಈಗ ನೀವು ಹೈಸ್ಕೂಲ್ನಲ್ಲಿ ಕೆಮಿಸ್ಟ್ರಿನಲ್ಲಿ ಏನು ಸ್ಟಡಿ ಮಾಡಿದ್ದೀರಿ ಅಂತಂದರೆ ಅಲ್ಲೊಂದಷ್ಟು ಬ್ರ್ಯಾಂಚ್ಗಳಲ್ಲಿ ನೀವು ಕೆಮಿಸ್ಟ್ರಿನ ಸ್ಟಡಿ ಮಾಡ್ಕೊಂಬಂದಿದ್ದೀರಿ. ಲೈಕ್ ಕೆಮಿಸ್ಟ್ರಿ ಅಂತ ಬಂದಾಗ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಅವ್ರು ಇಬ್ಬರು ಇರ್ತೀರಿ ನೀವು. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋ ಅಂಥವರು ಕೆಮಿಸ್ಟ್ರಿನಲ್ಲಿ 3 ಥರ ಕೆಮಿಸ್ಟ್ರಿನ ಓದಿದ್ದೀರಿ. ಒಂದು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಓದ್ಕೊಂಬಂದಿದ್ದೀರಿ. ಕೆಮಿಸ್ಟ್ರಿ ಒಂದು ಫಿಸಿಕಲ್ ಕೆಮಿಸ್ಟ್ರಿ, ಇನ್ನೊಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಐ ಹೋಪ್ ಆರ್ ಐ ಥಿಂಕ್ ದಟ್ ಆಲ್ ಆಫ್ ಯು ಆರ್ ವೆಲ್ ಅವೇರ್ ಆಫ್ ದಿಟ್ಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಇನ್ನೊಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹೀಗೆ 3 ಪಾರ್ಟಲ್ಲಿ ನೀವು ಕೆಮಿಸ್ಟ್ರಿನ ಕಲ್ತ್ಕೊಂಬಂದಿದ್ದೀರಿ. ಅದೇ ಕನ್ನಡ ಮೀಡಿಯಮ್ನವರು ಯಾವ ರೀತಿ ಕಲ್ತ್ಕೊಂಬಂದಿದ್ದೀರಿ ಅಂತಂದರೆ, ಸೊ ಫಿಸಿಕಲ್ ಕೆಮಿಸ್ಟ್ರಿ ಅಂತಂದರೆ ಭೌತ ರಸಾಯನಶಾಸ್ತ್ರ. ಸೊ ಕೆಮಿಸ್ಟ್ರಿನ ನಾವು ರಸಾಯನಶಾಸ್ತ್ರ ಅಂತ ಕರಿತೀವಿ. ಸೊ ಅದರಲ್ಲೂ ಡಿಫ್ರೆಂಟ್ ಪಾರ್ಟ್ಸ್ಗಳು ಬರ್ತಾ ಇದೆ ಅಥವಾ ಬ್ರ್ಯಾಂಚ್ಗಳು ಬರ್ತಾ ಇದೆ. ಸೊ ಅದರಲ್ಲಿ ಒಂದು ಭೌತ ರಸಾಯನಶಾಸ್ತ್ರ, ಫಿಸಿಕಲ್ ಕೆಮಿಸ್ಟ್ರಿನ ಭೌತ ರಸಾಯನಶಾಸ್ತ್ರ ಅಂತ ಹೇಳ್ತೀವಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನಾವು ಕನ್ನಡದಲ್ಲಿ ನಿರವಯವ ಹೀಗೆ ನಿರವಯವ ರಸಾಯನಶಾಸ್ತ್ರ. ಇನ್ನೊಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ಸಾವಯವ ರಸಾಯನಶಾಸ್ತ್ರ. ಈ ಥರ 3 ಪಾರ್ಟಲ್ಲಿ ನೀವು ಕೆಮಿಸ್ಟ್ರಿನ ಓದ್ಕೊಂಬಂದಿದ್ದೀರಿ. ಸೊ ಇದು ಏನು ಭೌತ ರಸಾಯನಶಾಸ್ತ್ರ, ನಿರವಯವ, ಸಾವಯವ ರಸಾಯನಶಾಸ್ತ್ರ, ಫಿಸಿಕಲ್, ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ವಾಟ್ ಯು ಮೀನ್ ಬೈ ದೋಸ್ ಫಿಸಿಕಲ್, ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋದನ್ನು ನಾನು ಮತ್ತೆ ಹೇಳ್ತೀನಿ. ಅಂದರೆ ಸ್ವಲ್ಪ ನಿಮಗೆ ಜಸ್ಟ್ ಹೈಲೈಟ್ ಮಾಡ್ತಾಯಿದ್ದೀನಿ, ಹೆಂಗೆ ಓದ್ಕೊಂಬಂದಿದ್ದೀರಿ ಕೆಮಿಸ್ಟ್ರಿನಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನೇನು ಗೊತ್ತಿರುತ್ತೆ ನಿಮಗೆ ಅಂತಂದರೆ, ವೆನ್ ಯು ಟಾಕ್ ಅಬೌಟ್ ದಿಸ್ ಕೆಮಿಸ್ಟ್ರಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇನ್ನೇನು ತಿಳ್ಕೊಂಡಿರ್ಬೋದು ನೀವು ಹೈಸ್ಕೂಲ್ನಲ್ಲಿ ಅಂತಂದರೆ ನನಗೆ ಗೊತ್ತಾದ ಮಟ್ಟಿಗೆ. ಸೊ ಕೆಲವೊಂದಷ್ಟು ಪದಗಳು, ಕೆಲವೊಂದು ಟರ್ಮ್ಸ್ಗಳು ನಿಮಗೆ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ದೇಫೋ ಕೆಮಿಸ್ಟ್ರಿ ಅಂತ ಹೇಳಿದಾಗ ಅಲ್ಲಿ ಒಂದು ಆ್ಯಟಮ್ ಅಂತ ಕೇಳಿರ್ತೀರಿ. ಈ ಆ್ಯಟಮ್ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರಿ. ಕನ್ನಡದಲ್ಲಿ ಪರಮಾಣು ಅಂತ ಹೇಳ್ತೀರಿ. ಸೊ ಅದಾದಮೇಲೆ ಎಲಿಮೆಂಟ್, ಆ್ಯಟಮ್ ಗೊತ್ತಿರುತ್ತೆ ನಿಮಗೆ, ಎಲಿಮೆಂಟ್ ಅಂತ ಸ್ಟಡಿ ಮಾಡ್ಕೊಂಬಂದಿದ್ದೀರಿ. ಸೊ ಅದಾದಮೇಲೆ ಎಲಿಮೆಂಟ್ ಅಂತಲೇ ಕನ್ನಡದಲ್ಲಿ ಧಾತು ಅಂತ ಹೇಳ್ತೀವಿ, ಎಲಿಮೆಂಟು. ಅದಾದಮೇಲೆ ಮಾಲಿಕ್ಯೂಲ್ ಅಂತ ಸ್ಟಡಿ ಮಾಡಿದ್ದೀವಿ. ಸೊ ಅದಾದಮೇಲೆ ಕಾಂಪೌಂಡ್ ಅಂತ ಸ್ಟಡಿ ಮಾಡಿದ್ದೀವಿ. ಕಾಂಪೌಂಡ್ಸ್ ಅಂತ ಗೊತ್ತಿದೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಕಾಂಪೌಂಡ್ ಬಗ್ಗೆ ಕೇಳಿದಿರಿ. ಅದಾದಮೇಲೆ ಸಮ್ ಎಕ್ಸಾಂಪಲ್ಸ್ ಆಫ್ ಕಾಂಪೌಂಡ್ಸ್ ಅಂತ ಬಂದಾಗ ಅಲ್ಲಿ ಕಾಂಪೌಂಡ್ಸ್ ಅಂತ ಬಂದಾಗ ನೀವು ಯು ಮೈಟ್ ಹ್ಯಾವ್ ಹರ್ಡ್ ಆ್ಯಸಿಡ್ಸ್ ಅಂತ ಕೇಳಿದಿರಿ. ಅದಾದಮೇಲೆ ಬೇಸ್ ಅಂತ ಕೇಳಿದಿರಿ. ಸೊ ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಬಂದಿರಿ. ಆ್ಯಸಿಡ್ಸ್ ಅಂತ ಅಂದಾಗ ಅಲ್ಲೊಂದಷ್ಟು ಎಕ್ಸಾಂಪಲ್ಸ್ ಬರುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡು, ಸಲ್ಫ್ಯೂರಿಕ್ ಆ್ಯಸಿಡು, ಹೀಗೆ ನೈಟ್ರಿಕ್ ಆ್ಯಸಿಡು. ಬೇಸ್ ಅಂತ ಬಂದಾಗ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನೋಡಿ, ದಿಸ್ ಆರ್ ಆಲ್ ದ ಬೇಸಿಕ್ ಥಿಂಗ್ಸ್, ಕೆಮಿಸ್ಟ್ರಿನಲ್ಲಿ ಬೇಸಿಕ್ ಥಿಂಗ್ಸು. ಅದೇ ಥರ ಕಾಂಪೌಂಡ್ಸಲ್ಲಿ ತೊಗೊಂಡಾಗ ನೆಕ್ಸ್ಟ್ ಕಾಂಪೌಂಡಲ್ಲಿ 2 ರೀತಿ ಕಾಂಪೌಂಡ್ಸನ್ನು ಸ್ಟಡಿ ಮಾಡ್ಕೊಂಬಂದಿದ್ದೀರಿ. ನಿಮಗೆ ಗೊತ್ತಿರ್ಬೋದು, ಒನ್ ಟೈಪ್ ಆಫ್ ಕಾಂಪೌಂಡ್ಸನ್ನು ನಾವು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ದ ಅನದರ್ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹೀಗೆ ನೀವು ಸ್ಟಡಿ ಮಾಡಿದ್ದೀರಿ. ಅಂದರೆ ಕಾಂಪೌಂಡ್ಸ್ ಅಂತ ಅಂದಾಗ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇವುಗಳ ಬಗ್ಗೆ ನೀವು ಸ್ಟಡಿ ಮಾಡ್ಕೊಂಬಂದಿದ್ದೀರಿ. ಅಂದರೆ ಇದು ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಕೆಮಿಸ್ಟ್ರಿ ಅಂತ ಅಂದಾಗ ಅಲ್ಲಿ ಏನೇನಿರುತ್ತೆ, ಏನೇನು ನಮ್ಮ ಮೈಂಡಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಹೇಳಿದ್ದೀನಿ. ಸೊ ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ನೀವು ಕೆಮಿಸ್ಟ್ರಿನಲ್ಲಿ ಇನ್ನೇನು ನೋಡಿದ್ದೀರಿ ಅಂತ ನನಗೆ ಯು ಲರ್ನ್ಡ್ ಅಬೌಟ್ ಕೆಮಿಕಲ್ ರಿಯಾಕ್ಷನ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿದೆ. ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸು ನಿಮಗೆ
ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಲೈಕ್ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಒಂದು ಆ್ಯಸಿಡು ಫಾರ್ ಎಕ್ಸಾಂಪಲ್ HCl ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಅಂದರೆ ಒಂದು ಬೇಸ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ ನನಗೆ ಅಲ್ಲಿ ಒಂದು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ NaCl ಸೋಡಿಯಂ ಕ್ಲೋರೈಡ್ ಸಿಗುತ್ತೆ ಪ್ಲಸ್ ಅಲಾಂಗ್ ವಿತ್ ವಾಟರ್. ಹೀಗೆ ಆ್ಯಂಡ್ ಸಚ್ ಟೈಪ್ ಆಫ್ ಇದನ್ನು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಕೆಮಿಕಲ್ ಇಕ್ವೇಷನ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸನ್ನು ನೋಡಿರ್ತೀರಿ. ಲೈಕ್ ನ್ಯೂಟ್ರಲೈಜೇಷನ್ ರಿಯಾಕ್ಷನ್, ಇಲ್ಲೇನು ಬರ್ದಿದ್ದೀನಿ ನಾನು, ಇದನ್ನು ಒಂದು ನ್ಯೂಟ್ರಲೈಜೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕೇಳಿರ್ತೀರಿ. ಕನ್ನಡದಲ್ಲಿ ಬೇರೆ ಬೇರೆ ರೀತಿ ಹೆಸರುಗಳನ್ನ ಕೊಡ್ತಾರೆ ಅದಕ್ಕೆ. ನ್ಯೂಟ್ರಲೈಜೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಈ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಮತ್ತು ಅವುಗಳ ಒಂದು ಟೈಪ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಅಂದರೆ ವೆನ್ ವಿ ಟಾಕ್ ಅಬೌಟ್ ಕೆಮಿಸ್ಟ್ರಿ, all of you should aware about these simple topics like ಆಟಮ್ ಅಂತಂದರೆ ಏನು, ಕಾಂಪೌಂಡ್ ಏನು, ಟೈಪ್ಸ್ ಆಫ್ ಕಾಂಪೌಂಡ್ಸ್ ಏನು, ಕೆಮಿಕಲ್ ರಿಯಾಕ್ಷನ್ ಅಂತಂದರೆ ಏನು. ಸೊ ಅದೇ ಥರ ಆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಎರಡು ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಬರುತ್ತೆ. ಒನ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ನಾವು ಇನ್ಆರ್ಗ್ಯಾನಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನಾನು ಬರೆದ್ನಲ್ಲ HCl ಪ್ಲಸ್ NaOH ಅಂತ ಏನು ಬರೆದೆ, ಟು ಗಿವ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್, ಅದನ್ನು ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಆರ್ಗ್ಯಾನಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸನ್ನು ಓದ್ಕೊಂಡ್ಬಂದಿರ್ತೀರಿ. ಸೊ ಹೀಗೆ ಕೆಮಿಸ್ಟ್ರಿ ಅಂತ ಬಂದಾಗ ಈ ಕೆಮಿಸ್ಟ್ರಿನಲ್ಲಿ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ದರೆ ಅಥವಾ ಇವುಗಳ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ, then the learning of chemistry, the learning journey of your chemistry, so which will become very easy to learn chemistry in the PUC education. ನಿಮ್ಮ PUC ಎಜುಕೇಷನಲ್ಲಿ ಸೊ ಇಟ್ ಈಸ್ ವೆರಿ ಈಸಿ. ನಿಮ್ಗೆ ಇಷ್ಟು ಗೊತ್ತಿರೋ ಸಾಕು, ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿರೋ ಸಾಕು. ಸೊ ಆ್ಯಸಿಡ್ಗಳ ಬಗ್ಗೆ, ಬೇಸ್ಗಳ ಬಗ್ಗೆ, ಆಟಮ್ಗಳ ಬಗ್ಗೆ, ಮಾಲಿಕ್ಯೂಲ್ಗಳ ಬಗ್ಗೆ, ಕಾಂಪೌಂಡ್ಗಳ ಬಗ್ಗೆ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್, ಇದಿಷ್ಟು ಬಂಚ್ ಆಫ್ ನಾಲೆಡ್ಜ್ ನಿಮಗಿದ್ರೆ, ಬಂಚ್ ಆಫ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನಿಮಗೆ ಇದಿಷ್ಟು ಬೇಸಿಕ್ ನಾಲೆಡ್ಜ್ ನಿಮಗಿದ್ರೆ ಕೆಮಿಸ್ಟ್ರಿನ ತುಂಬ ಈಸಿಯಾಗಿ ನೀವು ಕಲಿಬೋದು ಮತ್ತು ಎಕ್ಸಾಮ್ನಲ್ಲಿ ನೀವು ಬರೀಬೋದು ಅಂತ ಹೇಳ್ತಾ, ಸೊ ಒಂದಷ್ಟು ಕೆಮಿಸ್ಟ್ರಿ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ. ಸೊ ಇನ್ನು ಈ ವರ್ಷದ ಕೆಮಿಸ್ಟ್ರಿ ಸಿಲೆಬಸ್ ಬಗ್ಗೆ ಅಂದರೆ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್ ಬಗ್ಗೆ ಹೇಳೋದಾದರೆ, ನೆನ್ನೆ ಹೇಳಿದ್ದೀನಿ ನಿಮಗೆ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್ ಅಥವಾ ನಿಮ್ಮ ಕೆಮಿಸ್ಟ್ರಿ ಓವರಾಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಕೆಮಿಸ್ಟ್ರಿ ಸಿಲೆಬಸ್ ಅಂತ ತೊಗೊಂಡ್ರೆ, ಫಸ್ಟ್ ಇಯರ್ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆ ಸ್ವಲ್ಪ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಕಂಪೇರ್ ಟು ದ ಸೆಕೆಂಡ್ ಇಯರ್ ಕೆಮಿಸ್ಟ್ರಿ ಸಿಲೆಬಸ್ ಅಂತಲೇ ಹೇಳಿದ್ದೀನಿ ನಿಮಗೆ. ಸೊ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್ ಏನಿದೆ, ಇಟ್ ಈಸ್ ದ ಫೌಂಡೇಶನ್ ಅಥವಾ ಬೇಸಿಕ್ ಥಿಂಗ್ಸನ್ನು ಕಲಿಬೇಕು ಅಂತಂದಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು ಮತ್ತು ಸ್ವಲ್ಪ ಕಷ್ಟ ಆಗ್ಬೋದು, ಇದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಬಟ್ ಒನ್ಸ್ ಯು ಲರ್ನ್ ದಿಸ್ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್, the study of second PUC chemistry syllabus, it is very easy and it will be very easy and very easily you can understand the topics of second year chemistry syllabus. ಬಟ್ ಇದು ಸ್ವಲ್ಪ ಫಸ್ಟ್ PUC ಕೆಮಿಸ್ಟ್ರಿ ಸ್ವಲ್ಪ ನಿಮಗೆ ಒಂಚೂರು ಡಿಫಿಕಲ್ಟ್ ಆಗ್ಬೋದು, ಬಟ್ ತೊಂದರೆ ಇಲ್ಲ. ಬೇಸಿಕ್ ಇನ್ಫಾರ್ಮೇಷನ್ ಆದ್ದರಿಂದ ಇದನ್ನು ನೀವು ಚೆನ್ನಾಗಿ ಓದ್ಕೊಬೇಕು. ಚೆನ್ನಾಗಿ ಓದ್ಕೊಂಡ್ರೆ ಡೆಫಿನೆಟಾಗಿ ನೀವು ಇದನ್ನು ಕೂಡ ಚೆನ್ನಾಗಿ ಓದ್ಕೊಳ್ತೀರಿ ಮತ್ತು ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಿ ಅಂತ ಹೇಳ್ತೀನಿ. ಇನ್ನು ಕಮಿಂಗ್ ಟು ದಿಸ್ ಸಿಲೆಬಸ್ ಬಂದರೆ, ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ದ ಸಿಲೆಬಸ್ ಆಫ್ ಫಸ್ಟ್ PUC ಕೆಮಿಸ್ಟ್ರಿ ಈಸ್ ಬೀನ್ ಡಿವೈಡೆಡ್ ಇಂಟು 3 ಬ್ರಾಂಚಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಫಿಸಿಕಲ್ ಕೆಮಿಸ್ಟ್ರಿ ಸಿಲೆಬಸ್ ಅಂತ ತೊಗೊಂಡಿದ್ದೀವಿ, ಒಂದು ಫಿಸಿಕಲ್ ಕೆಮಿಸ್ಟ್ರಿ, ದ ಸೆಕೆಂಡ್ ಒನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ದ ಥರ್ಡ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. 3 ಥರ ಸಿಲೆಬಸ್ ಅಂದರೆ 3 ಬ್ರಾಂಚಲ್ಲಿ ಸಿಲೆಬಸ್ಸನ್ನು ಸ್ಟಡಿ ಮಾಡ್ತೀವಿ. ಸೊ ಹಾಗಿದ್ರೆ ಯಾವ್ಯಾವ ಬ್ರಾಂಚಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಅಥವಾ ಯಾವ್ಯಾವ ಲೆಸನ್ಸನ್ನು ನಾವು ಕಲಿತಾ ಹೋಗ್ತೀವಿ ಅಂತಂದರೆ, ಇದರ ಟೋಟಲಿ ನಿಮಗೆ ಫಸ್ಟ್ PUC ಸಿಲೆಬಸ್ ಎಂಟೈರ್ ಸಿಲೆಬಸ್ ಇರೋಂಥದ್ದು ಟೋಟಲಿ ದೆರ್ ಆರ್ 14 ಚಾಪ್ಟರ್ಸ್ ಆರ್ ದೇರ್.
ಅದರಲ್ಲಿ ಈಗ ಲಾಕ್ಡೌನ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ನಿಮ್ಗೆ ಆಲ್ರೆಡಿ ಒಂದು 3 to 4 ಮಂತ್ಸು ನಿಮಗೆ ವೇಸ್ಟ್ ಆಗಿರೋದ್ರಿಂದ ಒಂದು 40% ಆಫ್ ದ ಸಿಲೆಬಸ್ಸನ್ನು ರಿಡ್ಯೂಸ್ ಮಾಡಿದ್ದೀವಿ ಅಂತ ಒಂದಷ್ಟು ಇನ್ಫಾರ್ಮೇಷನ್ ನಮಗೆ ಬಂದಿದೆ. ಬಟ್ ಅದು ನಮಗೆ ಇನ್ನೂ ಕ್ಲಿಯರ್ ಆಗಿ ಅಥವಾ ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗಿಲ್ಲ. ಸೊ ಓವರಾಲ್ ನಿಮಗಿರುವಂಥ ಚಾಪ್ಟರ್ಸ್ನೆಲ್ಲ ನಿಮಗೆ ಒಟ್ಟಿಗೆ ಹೇಳ್ಬಿಡ್ತೀನಿ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟು ಅಲ್ಲಿ ಯಾವ ಚಾಪ್ಟ್ರು ರೆಡ್ಯೂಸ್ ಆಗುತ್ತೆ, ಯಾವ ಚಾಪ್ಟರ್ ಸಿಲೆಬಸ್ ಹೋಗುತ್ತೆ, ರಿಮೂವ್ ಮಾಡ್ತಾರೆ, ಅದು ಮುಂದೆ ನಾವು ಸ್ಟಡಿ ಮಾಡ್ತಾ ನಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಓದ್ಕೊಂಡು ರಿಮೂವ್ ಮಾಡಿರುವಂಥ ಸಿಲೆಬಸ್ಸನ್ನು ಹಾಗೆ ಬಿಟ್ಟು ಮುಂದೆ ಹೋಗೋಣ. ಸೊ ದೇರ್ಫೋರ್ ಟೋಟಲಿ ದೇರ್ ಆರ್ 14 ಚಾಪ್ಟರ್ಸ್ ಆರ್ ದೇರ್ ಇನ್ ದ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್. ಸೊ ಅದರಲ್ಲಿ ದ ಫಸ್ಟ್ ಚಾಪ್ಟರ್ ಅಂತ ತೊಗೊಂಡ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಫಸ್ಟ್ ಚಾಪ್ಟರ್ ಇದೆ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇದು ಫಸ್ಟ್ ಚಾಪ್ಟ್ರು. ಅಂದರೆ ಈ ಚಾಪ್ಟರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ಆರ್ಡರ್ ಟು ಲರ್ನ್ ದ ಎಂಟೈರ್ ಸಿಲೆಬಸ್ ಆಫ್ ದ ಸೆಕೆಂಡ್ PUC ಇಲ್ಲಿ 2 ಕಡೆ ಬರುತ್ತೆ. ಒಂದು ಕಡೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮತ್ತು ಇನ್ನೊಂದು ಕಡೆಗೆ ಸೊ ಜನರಲ್ ಕೆಮಿಸ್ಟ್ರಿ ಅಂತ ತಗೊಂಡಾಗ 2 ಕಡೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಮತ್ತು ಪ್ರಿನ್ಸಿಪಲ್ಸ್ ಬಗ್ಗೆ 2 ಚಾಪ್ಟರ್ನ ಇಟ್ಟಿದ್ದಾನೆ. ಅದರಲ್ಲಿ ಒಂದು ಜನರಲ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇಲ್ಲಿ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ಸೊ ಒಂದು ಆ್ಯಟಮು, ಮಾಲಿಕ್ಯೂಲು, ಮೋಲಾರ್ ಮಾಸು, ಅಟಾಮಿಕ್ ಮಾಸು, ಈ ಥರದ್ದೆಲ್ಲ. ಸೊ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು, ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ, ಫಂಡಮೆಂಟಲ್ಸನ್ನು ಸ್ಟಡಿ ಮಾಡೋದಕ್ಕೆ ಅಂತ ಈ ಚಾಪ್ಟರ್ನ ಇಟ್ಟಿದ್ದಾನೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇದು ಫಸ್ಟ್ ಚಾಪ್ಟ್ರು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಚಾಪ್ಟರ್ನ ಇಟ್ಟಿದ್ದಾನೆ, ಸೆಕೆಂಡ್ ಚಾಪ್ಟರ್ನ ಇಟ್ಟಿದ್ದಾನೆ. ಸೆಕೆಂಡ್ ಚಾಪ್ಟರ್ ಯಾವುದು ಇಲ್ಲಿ ಅಂತಂದರೆ ದ ಸೆಕೆಂಡ್ ಚಾಪ್ಟರ್, ದ ನೇಮ್ ಆಫ್ ದ ಸೆಕೆಂಡ್ ಚಾಪ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ ಆಫ್ ಆಟಮ್. ನೀವು ಆಟಮ್ ಬಗ್ಗೆ ಕೇಳಿದಿರಿ. ಸೊ ಆಟಮ್ ಅಂತಂದರೆ ಏನು, ಎಕ್ಸಾಂಪಲ್ಸ್ ಎಲ್ಲ ಗೊತ್ತು. ಸೊ ಈಗ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಸ್ಟಡಿ ಮಾಡ್ತೀವಿ. ಅಂದರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಸ್ಟ್ರಕ್ಚರ್ ಅಥವಾ ಕಾಂಪೋಸಿಷನ್ ಆಫ್ ದ ಆಟಮ್ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಇದು ಸೆಕೆಂಡ್ ಚಾಪ್ಟರ್. ಅದಾದಮೇಲೆ ದ ಥರ್ಡ್ ಚಾಪ್ಟರ್ ಅಂತ ತಗೊಂಡಾಗ ದ ಥರ್ಡ್ ಚಾಪ್ಟರು, ದ ನೇಮ್ ಆಫ್ ದ ಚಾಪ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಇನ್ ದೇರ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಎಲಿಮೆಂಟ್ಸ್ ಗೊತ್ತಿದೆ ನಿಮಗೆ, ಟೈಪ್ಸ್ ಆಫ್ ಎಲಿಮೆಂಟ್ಸ್ ಅಥವಾ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ ಅನ್ನೋದೆಲ್ಲ ಗೊತ್ತಿದೆ ನಿಮಗೆ. ಸೊ ಆ ಎಲಿಮೆಂಟ್ಸ್ ಬೇಸಿಸ್ ಮೇಲೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಚಾಪ್ಟರ್ನ ಇಟ್ಟಿದ್ದಾನೆ ಇಲ್ಲಿ, ದ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ ಮತ್ತು ಅವುಗಳದ್ದು ಪ್ರಾಪರ್ಟೀಸ್ ವೈಸ್ ಅಂತ ಬಂದಾಗ ಅದಕ್ಕೊಂದು ಪೀರಿಯಾಡಿಕ್ ಟ್ರೆಂಡ್ ಅಂತ ಬರುತ್ತೆ. ಅದು ಹೆಂಗೆ ಬರುತ್ತೆ ಅನ್ನೋದನ್ನು ಈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಇನ್ ದ ಪೀರಿಯಾಡಿಕ್ ಟೇಬಲ್ ಅಂತ ತಗೊಳ್ತೀವಿ. ದ ಫೋರ್ತ್ ಚಾಪ್ಟರ್ ಬಂದು ಆಫ್ಟರ್ ದಿಸ್ ಥರ್ಡ್ ಚಾಪ್ಟರ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆದಮೇಲೆ ಫೋರ್ತ್ ಚಾಪ್ಟರ್ ಬಂದು ದ ನೇಮ್ ಆಫ್ ದ ಚಾಪ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಕೇಳಿದಿರಿ ನೀವು. ಮ್ಯಾಟರ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದ ಕೆಮಿಸ್ಟ್ರಿನಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂತಲೇ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ವಾಟ್ ಇಸ್ ದಟ್ ಮ್ಯಾಟರ್ ಅನ್ನೋದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಇದು ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಅಂತ ಹೇಳುತ್ತೆ. ಒಂದು ಸಾಲಿಡ್ ಮ್ಯಾಟರ್, ಲಿಕ್ವಿಡ್ ಮ್ಯಾಟರ್ ಆ್ಯಂಡ್ ದ ಥರ್ಡ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಗೇಷಿಯಸ್ ಮ್ಯಾಟರ್. ಇದ್ರ ಬಗ್ಗೆ ಮತ್ತು ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ ನಾವು ಈ ಫೋರ್ತ್ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಆ್ಯಂಡ್ ದ ಫಿಫ್ತ್ ಚಾಪ್ಟರ್ ಅಂತ ಬಂದಾಗ ಅಥವಾ ಸ್ವಲ್ಪ ನಂಬರ್ಸಲ್ಲಿ ವ್ಯತ್ಯಾಸ ಆಗ್ಬೋದು, ಅಲ್ಲಿ ಹಿಂದೆ ಮುಂದೆ ಆಗ್ಬೋದು, ಬಟ್ ಚಾಪ್ಟರ್ಸ್ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ದ ಫಿಫ್ತ್ ಚಾಪ್ಟರ್ ಇಟ್ ಈಸ್ ನಥಿಂಗ್ ಬಟ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಈ ಒಂದು ಕಾಂಪೌಂಡ್ ಇರುತ್ತೆ, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಆ ಸ್ಟ್ರಕ್ಚರ್ ಆಫ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಸೊ ಇಲ್ಲೇನು ಸ್ಟಡಿ ಮಾಡ್ತೀವಿ ಅಂತಂದರೆ, ಆ್ಯಸ್ ಯು ಆಲ್ ನೋ, ಒಂದು ಕಾಂಪೌಂಡ್ ಅಂತಂದರೆ ಏನು ಅಂತ ಗೊತ್ತು ನಿಮಗೆ. ಸೊ ಆ ಕಾಂಪೌಂಡಲ್ಲಿ ಆ್ಯಟಮ್ಸ್ಗಳು ಅಥವಾ ಬೇರೆ ಬೇರೆ ಆ್ಯಟಮ್ಸು ಒಂದಕ್ಕೊಂದು ಬಾಂಡ್ ಆಗಿ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಿರುತ್ತೆ. ಅದನ್ನು ಬಾಂಡ್ಸ್ ಅಂತ ಹೇಳ್ತೀವಿ, ಕೆಮಿಕಲ್ ಬಾಂಡ್. ಸೊ ಇದನ್ನು ಫಸ್ಟ್ ಏನಂದರೆ ಹೈಸ್ಕೂಲ್ನಲ್ಲಿ ನೀವು ಕ್ಲಿಯರಾಗಿ ಕಲ್ತ್ಕೊಂಡಿದ್ದೀರಿ. ಅಲ್ಲಿ ಬಾಂಡ್ಸ್ ಇರುತ್ತೆ. ಬಾಂಡ್ಸಲ್ಲಿ ನಿಮಗೆ ಅಯನಿಕ್ ಬಾಂಡ್ ಅಂತ ನೋಡಿದ್ದೀರಿ, ಕೋವೆಲೆಂಟ್ ಬಾಂಡ್ ಅಂತ ನೋಡಿದ್ದೀರಿ, ಇನ್ನೊಂದು ಕೋಆರ್ಡಿನೇಟ್ ಬಾಂಡ್ ಅಂತ ಕೇಳಿದ್ದೀರಿ, ಹೈಡ್ರೋಜನ್ ಬಾಂಡ್ ಅಂತ ಬರುತ್ತೆ, ಈ ಥರದ್ದು. ಸೊ ವಾಟ್ ಯು ಮೀನ್ ಬೈ ದಿಸ್ ಕೆಮಿಕಲ್ ಬಾಂಡಿಂಗ್ ಅಂತಂದರೆ ಏನು, ಕೆಮಿಕಲ್ ಬಾಂಡ್ ಅಂತಂದ್ರೆ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ. ಸೊ ಮತ್ತು ಸ್ಟ್ರಕ್ಚರ್ ಆಫ್ ಮಾಲಿಕ್ಯೂಲ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋದನ್ನು ಸೊ ಈ ಒಂದು ಚಾಪ್ಟರ್ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಇಟ್ ಈಸ್ ಆಲ್ ಅಬೌಟ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಇದು ಫಿಫ್ತ್ ಚಾಪ್ಟರ್ ಅಂತ ತೊಗೊಂಡಿದ್ವಿ. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಗೋ ಟು ದ ನೆಕ್ಸ್ಟ್ ಚಾಪ್ಟರ್ ಅಂತ ಅಂದರೆ
ದ ನೆಕ್ಸ್ಟ್ ಚಾಪ್ಟರ್ ಅಥವಾ ಸಿಕ್ಸ್ತ್ ಚಾಪ್ಟರ್ ಅಂತ ಅಂದರೆ ದ ಸಿಕ್ಸ್ತ್ ಒನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಅಂತ ಒಂದು ಚಾಪ್ಟರ್ನ ಇಟ್ಟಿದ್ದಾನೆ. ಇಲ್ಲಿ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಅಂತಂದರೆ ಇಲ್ಲಿ ಮ್ಯಾಟರ್ಗೆ ಒಂದು ಥರ್ಮೋಡೈನಮಿಕ್ ಪ್ರಾಪರ್ಟಿ. ಸೊ ಮುಂದೆ ಗೊತ್ತಾಗುತ್ತೆ ಥರ್ಮೋಡೈನಮಿಕ್ಸ್ ಅಂತಂದರೆ ಏನು. ಸೊ ಇದು ಫಿಸಿಕ್ಸಲ್ಲೂ ಬರುತ್ತೆ, ಅಲ್ಲಿ ಫಿಸಿಕಲ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಾನೆ, ಇಲ್ಲಿ ನಾವು ಕೆಮಿಕಲ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಮ್ಯಾಟರ್ ಬಗ್ಗೆ ಒಂದಷ್ಟು ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್ ಬಗ್ಗೆ ಅಥವಾ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಈ ಚಾಪ್ಟರ್ನ ನಾವು ಕೆಮಿಕಲ್ ಥರ್ಮೋಡೈನಮಿಕ್ಸ್ ಅಂತ, ಸೊ ಅಂಡರ್ ದಟ್ ಚಾಪ್ಟರ್ ನಾವು ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇದಾದಮೇಲೆ ದ ಸೆವೆಂತ್ ಚಾಪ್ಟರ್, ಸೊ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಆದಮೇಲೆ ನೆಕ್ಸ್ಟು ಸೆವೆಂತ್ ಚಾಪ್ಟರ್ ಅಂತ ಅಂದಾಗ ಅಲ್ಲೊಂದು ಈಕ್ವಿಲಿಬ್ರಿಯಮ್ ಅಂತ ಇನ್ನೊಂದು ಚಾಪ್ಟರ್ನ ಸ್ಟಡಿ ಮಾಡ್ತೀವಿ. ಈಕ್ವಿಲಿಬ್ರಿಯಮ್ ಅಂತ ಇನ್ನೊಂದು ಚಾಪ್ಟರ್ ಸ್ಟಡಿ ಮಾಡ್ತೀವಿ. ವಾಟ್ ಇಸ್ ದಿಸ್ ಈಕ್ವಿಲಿಬ್ರಿಯಮ್ ಅಂತಂದರೆ ಏನು ಅಂತಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಗೊತ್ತಿದೆ ನಿಮಗೆ ಯು ಮೈಟ್ ಹ್ಯಾವ್ ಹರ್ಡ್ ದಟ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಎರಡು ರೀತಿ ಬರುತ್ತೆ ಬೇಸ್ಡ್ ಆನ್ ದ ರಿವರ್ಸಿಬಿಲಿಟಿ ಬೇಸಿಸ್ ಮೇಲೆ. ರಿವರ್ಸಿಬಲ್ ರಿಯಾಕ್ಷನ್ ಮತ್ತು ನಾನ್ ರಿವರ್ಸಿಬಲ್ ಅಥವಾ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಆ ರಿವರ್ಸಿಬಲ್ ರಿಯಾಕ್ಷನಲ್ಲಿ ಒಂದು ಕೆಮಿಕಲ್ ಇಕ್ವಿಲಿಬ್ರಿಯಮ್ ಕಂಡೀಷನ್ ಅಂದರೆ ಒಂದು ಕಂಡೀಷನ್ ಆಫ್ ಸಬ್ಸ್ಟೆನ್ಸ್ ಕಂಡೀಷನ್ ಇನ್ ವಿಚ್ ಅಲ್ಲೊಂದು ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಟೈನ್ ಆಗುತ್ತೆ ಅಂತ ಹೇಳ್ತಾನೆ. ಆ ಈಕ್ವಿಲಿಬ್ರಿಯಮ್ ಕಂಡೀಷನ್ ಬಗ್ಗೆ ಅಥವಾ ಈಕ್ವಿಲಿಬ್ರಿಯಮ್ ಪ್ರಾಪರ್ಟಿ ಆಫ್ ಅ ಮ್ಯಾಟರ್ ಬಗ್ಗೆ ನಾವು ಈ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಈಕ್ವಿಲಿಬ್ರಿಯಮ್. ದಟ್ ಈಸ್ ಆಲ್ ಅಬೌಟ್ ದ ಸೆವೆಂತ್ ಚಾಪ್ಟರ್. ಏನು ಅಂತ ಮುಂದೆ ನಿಮಗೆ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ದೆನ್ ಕಮಿಂಗ್ ಟು ದ ಏಯ್ತ್ ಚಾಪ್ಟರ್ ಅಂತ ಬಂದರೆ ದ 8ನೇ ಚಾಪ್ಟರ್ ಬಂದು ಇಲ್ಲಿ ಇಟ್ ಈಸ್ ಟೇಕನ್ ಆಸ್ ರೆಡಾಕ್ಸ್ ರಿಯಾಕ್ಷನ್ಸ್. ನಾನು ಹೇಳಿದೆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಬೇರೆ ಬೇರೆ ಥರ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಬರುತ್ತೆ ಅಂತ ಹೇಳಿದ್ವಿ. ಅದರಲ್ಲಿ ಒನ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ಸ್ ಅಂತಂದರೆ ಅಲ್ಲಿ ಮುಂದೆ ಗೊತ್ತಾಗುತ್ತೆ, ಅಲ್ಲೊಂದು ರಿಡಕ್ಷನ್ ಅಂತ ಆಗುತ್ತೆ, ಆಕ್ಸಿಡೇಷನ್ ಅಂತ ಆಗುತ್ತೆ, ಎರಡನ್ನೂ ಕಂಬೈನ್ ಮಾಡಿ ರೆಡಾಕ್ಸ್ ರಿಯಾಕ್ಷನ್ ಅಂತ ತೊಗೊಂಡಿದ್ದೀವಿ. ವಾಟ್ ಡು ಮೀನ್ ಬೈ ದಿಸ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತಂದರೆ ಏನು, ಸೊ ಇದ್ರ ಬಗ್ಗೆ ಮತ್ತು ಅದರದ್ದು ಬ್ಯಾಲೆನ್ಸಿಂಗ್, ವೆರಿ ಇಂಪಾರ್ಟೆಂಟ್ಲಿ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸು ಮತ್ತು ಅಪ್ಲಿಕೇಶನ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಸೊ ಈ ಚಾಪ್ಟರ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ರೆಡಾಕ್ಸ್ ರಿಯಾಕ್ಷನ್ಸ್ ಇದು 8ನೇ ಚಾಪ್ಟರ್. ಆ್ಯಂಡ್ ದ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ದ 9th ಚಾಪ್ಟರ್ ಅಂತ ಅಂದರೆ ದ 9th ಚಾಪ್ಟರ್ ಬಂದು ಸೊ ಇಟ್ ಈಸ್ ನಥಿಂಗ್ ಬಟ್ ಹೈಡ್ರೋಜನ್. ಎಲಿಮೆಂಟ್ಸಲ್ಲಿ ನಮಗೆ ದ ಫಸ್ಟ್ ಎಲಿಮೆಂಟ್ ಆಫ್ ದ ಪೀರಿಯಡಿಕ್ ಟೇಬಲ್ ಅಂತ ತೊಗೊಂಡ್ರೆ ಹೈಡ್ರೋಜನ್ ಅಂತ ಗೊತ್ತಿದೆ ನಮಗೆ. ಆ ಹೈಡ್ರೋಜನ್ ಅಂತ ತಗೊಂಡಾಗ ಹೈಡ್ರೋಜನ್ ಎಲಿಮೆಂಟ್ ಅಂತಂದ್ರೆ ಏನು, ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಟ್ ಹೈಡ್ರೋಜನ್ ಎಲಿಮೆಂಟ್ ಇನ್ ದ ಪೀರಿಯಡಿಕ್ ಟೇಬಲ್ ಆ್ಯಂಡ್ ದ ಪ್ರಾಪರ್ಟೀಸ್ ಆಫ್ ದ ಹೈಡ್ರೋಜನ್ ಏನು ಬರುತ್ತೆ, ಮತ್ತು ಆ ಹೈಡ್ರೋಜನ್ ಎಲಿಮೆಂಟಿಂದ ಯಾವ್ಯಾವ ಮಾಲಿಕ್ಯೂಲ್ ಸಿಗುತ್ತೆ ನಮಗೆ ಅಥವಾ ಕಾಂಪೌಂಡ್ಸ್ ಆಫ್ ಹೈಡ್ರೋಜನ್ ಯಾವ್ಯಾವ ಸಿಗುತ್ತೆ ಮತ್ತು ಪ್ರಾಪರ್ಟೀಸ್ ಆಫ್ ದೋಸ್ ಕಾಂಪೌಂಡ್ಸ್ ಆಫ್ ಹೈಡ್ರೋಜನ್, ಇದರ ಬಗ್ಗೆ ನಾವು ಈ ಚಾಪ್ಟರ್ಲಿ ಸ್ಟಡಿ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಹೈಡ್ರೋಜನ್. ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್ ಬಂದಾಗ ದ 10th ಚಾಪ್ಟರ್ ಇಟ್ ಈಸ್ ನೋನ್ ಆ್ಯಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ನಿಮಗೆ ಗೊತ್ತಿದೆ, ಹೈಸ್ಕೂಲ್ನಲ್ಲಿ ಕಲ್ತಿದ್ದೀರಿ ನೀವು. ಸೊ ಎಲಿಮೆಂಟ್ಸ್ ಅಂತ ಬಂದಾಗ ಎಲಿಮೆಂಟ್ಸನ್ನು ನಾವು ಪೀರಿಯಡಿಕ್ ಟೇಬಲ್ನಲ್ಲಿ 4 ಡಿಫ್ರೆಂಟ್ ಬ್ಲಾಕಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀನಿ. ಒಂದು ಎಸ್ ಬ್ಲಾಕ್ ಎಲಿಮೆಂಟ್ಸು, ದ ಸೆಕೆಂಡ್ ಒನ್ ಪಿ ಬ್ಲಾಕ್ ಎಲಿಮೆಂಟ್ಸು, ಡಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಫೈನಲಿ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಆ್ಯಂಡ್ ಇನ್ ದ ಫಸ್ಟ್ ಇಯರ್ನಲ್ಲಿ ನಾವು ಸೊ ಒಂದು ಚಾಪ್ಟರ್ನಲ್ಲಿ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂದರೆ ವಾಟ್ ಆರ್ ದೀಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದ್ರೇನು, ಯಾಕೆ ಅವುಗಳನ್ನ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಆ್ಯಂಡ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆ್ಯಂಡ್ ದ ಕಾಂಪೌಂಡ್ಸ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸು ಯಾವ್ದಾದ್ರು ಬರುತ್ತೆ, ಅವುಗಳದ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ ಅನ್ನೋದನ್ನು ಈ ಚಾಪ್ಟರ್ಲಿ ನಾವು ಸ್ಟಡಿ ಮಾಡ್ತೀವಿ. ದಟ್ ಈಸ್ ಇನ್ ದ ಎಸ್ ಬ್ಲಾಕ್ ಎಲಿಮೆಂಟ್, ದಟ್ ಈಸ್ 10th ಚಾಪ್ಟರ್. ದ 11th ಚಾಪ್ಟರ್ ಅಂತ ಬಂದರೆ ದ ನೆಕ್ಸ್ಟ್ ಚಾಪ್ಟರ್, ದ 11th ಚಾಪ್ಟರ್ ಇಟ್ ಈಸ್ ನೋನ್ ಆ್ಯಸ್ ಸಮ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ತೊಗೊಂಡಿದ್ದೀನಿ. ಅಂದರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆದಮೇಲೆ ನೆಕ್ಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಇಲ್ಲಿ ಜಸ್ಟ್ ಎಲ್ಲ ಪಿ ಬ್ಲಾಕ್ ಎಲಿಮೆಂಟ್ಸನ್ನು ನಾವು ಸ್ಟಡಿ ಮಾಡೋದಿಲ್ಲ. ಟೋಟಲಾಗಿ ಪೀರಿಯಡಿಕ್ ಟೇಬಲ್ನಲ್ಲಿ ನಮಗೆ ಸೊ ದೇರ್ ಆರ್ 8 ಗ್ರೂಪ್ಸ್ ಆಫ್ ಎಲಿಮೆಂಟ್ಸ್ ಆಫ್ ದ ಪೀರಿಯಡಿಕ್ ಟೇಬಲ್. ದೇ ಆರ್ ನೋನ್ ಆ್ಯಸ್ ಏನಂತ ಕರಿತೀವಿ ಅವುಗಳನ್ನ ನಾವು 6 ಗ್ರೂಪ್ಸ್ ಆಫ್ ಎಲಿಮೆಂಟ್ಸನ್ನು, ನಾಟ್ 8 ಗ್ರೂಪ್. ಪಿ ಬ್ಲಾಕ್ ಎಲಿಮೆಂಟ್ಸು ಜನರಲಾಗಿ ಪೀರಿಯಡಿಕ್ ಟೇಬಲ್ನಲ್ಲಿ 6 ಗ್ರೂಪಲ್ಲಿ ಬರುತ್ತೆ. ಅಮಾಂಗ್ ದೋಸ್ 6 ಗ್ರೂಪ್ಸ್ ಆಫ್ ಎಲಿಮೆಂಟ್ಸ್ ಸ್ಟಾರ್ಟಿಂಗ್ ಫ್ರಮ್ 13th ಗ್ರೂಪಿಂದ ಶುರುವಾಗಿ ಅಪ್ ಟು 18th ಗ್ರೂಪ್ವರೆಗೆ ಅದು ಎಂಡ್ ಆಗುತ್ತೆ. ಸೊ ಅದರಲ್ಲಿ ಇನ್ ದ ಫಸ್ಟ್ ಇಯರ್ನಲ್ಲಿ ನಾವು 13th ಆ್ಯಂಡ್ ದ 14th ಗ್ರೂಪ್ ಎಲಿಮೆಂಟ್ಸ್ದು ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು. ಆ್ಯಂಡ್ ಏನೇ ಸ್ಟಡಿ ಮಾಡ್ತೀವಿ ಅಂತ ನಿಮಗೆ ಆ ಚಾಪ್ಟರ್ಲಿ ಬಂದಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ದೇರ್ಫೋರ್ ದ 11th ಚಾಪ್ಟರ್ ಬಂದು ಸಮ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದೀಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಇನ್ ದ
12th ಚಾಪ್ಟರ್. ಕಮಿಂಗ್ ಟು ದ 11th ಚಾಪ್ಟರ್. ಕಮಿಂಗ್ ಟು ದ 12th ಚಾಪ್ಟರ್ ಅಂತ ಬಂದರೆ, ಸೊ ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಶುರುವಾಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ and techniques in organic chemistry. Some basic principles and techniques in the organic chemistry. ಸೊ ಇದೇನು ಅಂತ ನಿಮಗೆ ಆ ಚಾಪ್ಟರ್ ಬಂದಾಗ ನಿಮಗೆ ಹೇಳ್ತೀನಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ 12th ಚಾಪ್ಟರ್ ಆಫ್ ದ ಸಿಲೆಬಸ್, ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್. ಸೊ ಅದಾದಮೇಲೆ the 13th chapter, it is we are going to study about a specific types of organic compounds. So in this chapter we are going to study about the compounds, they are known as hydrocarbons. ಹೈಡ್ರೋಕಾರ್ಬನ್ಸ್ ಅಂತ ಅಂದರೆ ಏನು, ಇವುಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಹೈಡ್ರೋಕಾರ್ಬನ್ಸ್ ಅಂತಂದರೆ ಏನು, ಅದರಲ್ಲಿ ಟೈಪ್ಸ್ ಆಫ್ ಹೈಡ್ರೋಕಾರ್ಬನ್ಸು ಇದೆಲ್ಲ ನಿಮಗೆ ಸೊ ಹೈಸ್ಕೂಲ್ನಲ್ಲಿ ನೀವು ಸೊ ಕ್ಲಿಯರಾಗಿ ಸ್ಟಡಿ ಮಾಡಿದಿರಿ. ಸೊ ವಾಟ್ ಯು ಮೀನ್ ಬೈ ದಿಸ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಹೈಡ್ರೋಕಾರ್ಬನ್ಸ್ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹೈಡ್ರೋಕಾರ್ಬನ್ಸನ್ನು ಸೊ ಈ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಿ. ಆ್ಯಂಡ್ ದ ಲಾಸ್ಟ್ ಚಾಪ್ಟರ್ ಅಂತ ಬಂದರೆ, ದ 14th ಚಾಪ್ಟರ್ ಅಂತ ಬಂದರೆ, ದ ಲಾಸ್ಟ್ ಚಾಪ್ಟರ್ ಆಫ್ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್, ಇಟ್ ಈಸ್ ನೋನ್ ಆ್ಯಸ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಂತ ಹೇಳ್ತಾನೆ. ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ. ಆ್ಯಂಡ್ ವಾಟ್ ಇಸ್ ದಿಸ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ? ಇಲ್ಲೇನು ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು ಅಂತಂದರೆ, ದ ಕೆಮಿಸ್ಟ್ರಿ ವಿಚ್ ಈಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್. ಸೊ ಇದರಲ್ಲಿ ಸ್ಪೆಸಿಫಿಕಲಿ ನಾವು ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಆ ಪೊಲ್ಯೂಷನ್ ಬಗ್ಗೆ ನೀವು ಹೈಸ್ಕೂಲ್ನಲ್ಲಿ ಕಲ್ತ್ಕೊಂಡಿದ್ರಿ. ಪೊಲ್ಯೂಷನ್ ಅಂತಂದರೆ ಏನು, ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಅಂತಂದರೆ ಏನು, ಎನ್ವೈರನ್ಮೆಂಟಲ್ ಪೊಲ್ಯೂಷನಲ್ಲಿ ಏರ್ ಪೊಲ್ಯೂಷನ್ ಬರುತ್ತೆ, ವಾಟರ್ ಪೊಲ್ಯೂಷನ್ ಬರುತ್ತೆ, ಆಮೇಲೆ ಸೌಂಡ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಈ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಒಳಗಡೆ ಸೇರಿಕೊಳ್ಳುತ್ತೆ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿಸ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ. ಸೊ ದಟ್ ಈಸ್ ಆಲ್ ಅಬೌಟ್ ದ 14 ಚಾಪ್ಟರ್ಸ್ ಆಫ್ ದ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್ ಅಂತ ಹೇಳ್ತಾನೆ ಕಣಮ್ಮ. ಸೊ ಇದಿಷ್ಟು ನಿಮಗೆ ಸೊ ಟೋಟಲಾಗಿ 14 ಚಾಪ್ಟರ್ ಇದೆ ಅಂದರೆ ಫಸ್ಟ್ PUCನಲ್ಲಿ. ಸೊ ಇದರಲ್ಲಿ ನಿಮ್ಮದು ಲಾಕ್ಡೌನು ಇದರಿಂದ ಎಫೆಕ್ಟಿಂದ ಸೊ ಒಂದಷ್ಟು ಚಾಪ್ಟರ್ಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಸೊ ಆ ರಿಮೂವ್ ಮಾಡಿರೋಂಥ ಚಾಪ್ಟರ್ಸನ್ನು ಬಿಟ್ಟು ಬೇರೆ ಯಾವ ಚಾಪ್ಟರ್ಸನ್ನು ಮಾಡಬೇಕು ಅಂತ ಬಂದಾಗ ಆ ಚಾಪ್ಟರ್ಸ್ಗಳನ್ನ ನಾವು ಸೊ ಒಂದೊಂದಾಗಿ ತೊಗೊಂಡು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಅದನ್ನು ನೀಟಾಗಿ ಓದ್ಕೊಂಡು ಹೋಗೋಣ, ಅರ್ಥ ಮಾಡ್ಕೊಂಡು ಓದೋಣ. ಸೊ ನೆಕ್ಸ್ಟು ಚೆನ್ನಾಗಿ ಓದಿ ಸೊ ಮುಂದೆ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆಯೋಣ, ಚೆನ್ನಾಗಿ ಬರೆದು ಒಳ್ಳೆ ಸ್ಕೋರ್ ಮಾಡೋಣ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಿಂದ ನಾನು ಸೊ ಐ ಶಾಲ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಕೆಮಿಸ್ಟ್ರಿ, ದಟ್ ಈಸ್ ಬ್ರಿಡ್ಜ್ ಕೋರ್ಸನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಸೊ ಹಿಯರ್ ಬೈ ಐ ಆಮ್ ಸೈನಿಂಗ್ ಆಫ್ ಫ್ರಮ್ ದಿಸ್ ಆನ್ಲೈನ್ ಕ್ಲಾಸ್. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.